ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜುಮ್ಮೋಬನಹಳ್ಳಿ ಹಾಗೂ ಜುಮ್ಮೋಬನಹಳ್ಳಿ ಮ್ಯಾಸರಹಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ಸುಮಾರು 5 ರಿಂದ 10 ವರ್ಷಗಳಾದರೂ ಶುದ್ಧ ನೀರಿನ ಘಟಕಕ್ಕೆ ನೀರಿನ ವ್ಯವಸ್ಥೆ ಮಾತ್ರ ಇರುವುದಿಲ್ಲ. ಗ್ರಾಮಗಳಲ್ಲಿ ಹೆಸರಿಗಷ್ಟೇ ಶುದ್ಧ ಕುಡಿಯುವ ನೀರಿನ ಘಟಕ. ಈ ಬೇಸಿಗೆಯ ಕಾಲದಲ್ಲಿ ಬಹು ಮುಖ್ಯವಾದದ್ದು ಶುದ್ಧ ನೀರು ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪರಿಶೀಲಿಸಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕೆಂದು ಗ್ರಾಮದ ಮುಖಂಡರು ಒತ್ತಾಯಿಸಿದರು. ಈ ನೀರಿನ ಘಟಕ ಉದ್ಘಾಟನೆಯಾಗಿ ಸುಮಾರು 10 ವರ್ಷಗಳೇ ಕಳೆದು ಹೋಗಿದೆ. ಇಲ್ಲಿಗೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರು ಆಗಲಿ ತಲೆಕೆಡಿಸಿಕೊಂಡಿಲ್ಲ ಎಂದು ಊರಿನ ಮುಖಂಡರು ಹಂಚಿಕೊಂಡಿದ್ದಾರೆ. ವರದಿ ವೀರೇಶ್ ಎಚ್ ನಾಗಲಾಪುರ KS ನ್ಯೂಸ್ ವಿಜಯನಗರ ಜಿಲ್ಲಾ ವರದಿಗಾರರು. ನಿಮ್ಮೂರಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕ ಉದ್ಘಾಟನೆ ಆಗಿದೆ, ಹೊಸದಾಗಿ ಓಪನ್ ಮಾಡಿದ್ದಾರೆ. ಜನಗಳಿಗೆ ಯಾವ ರೀತಿ ಅನುಕೂಲ ಆಗ್ತೈತೆ ಇಲ್ಲಿ ಶುದ್ಧ ನೀರಿನ ಘಟಕದಿಂದ? ಯಾವ ರೀತಿ ಅನುಕೂಲ ಇದೆ, ಇದು ಹಾಗೇ ಇಲ್ಲ. ನೀರಿಂದು ಇದು ಕಟ್ಟಿದಗಳಿಂದ ನೀರೇ ಬಿಟ್ಟಿಲ್ಲ. ಇದಕ್ಕೆ ಎಲ್ಲ ಡ್ರಮ್ಮು ಗಿಮ್ ಅವೆಲ್ಲ ಇಟ್ಟಿದ್ದಾರೆ. ಅವು ಏನಂಬೋದು ಮಾಹಿತಿನೇ ಅವರು ಕಾಂಟ್ರಾಕ್ಟ್ ತಗೊಂಡ್ರೆ ಬಂದೇ ಇಲ್ಲ ಅವರು. ಅಂದ್ರೆ ಈಗ ಇದನ್ನ ರೆಡಿ ಮಾಡಿದ್ದಷ್ಟೇ, ಇದರಲ್ಲೇನು ಯಾವುದೇ ರೀತಿ ನೀರು ಮತ್ತೊಂದು ಜನಗಳಿಗೆ ಅನುಕೂಲ ಆಗ್ತಿಲ್ಲ. ಇದರಿಂದ ಅನುಕೂಲ ಆಗಿಲ್ಲ. ಅನುಕೂಲ ನೀರು ಬಿಟ್ರಲ್ಲ ಅನುಕೂಲ ಆಗೋದು, ನೀರೇ ಬಿಟ್ಟಿಲ್ಲ ಅವರು. ನೀರೇ ಇದು ಇದಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ, ನೀರು ಬಿಟ್ಟು ಕಟ್ಟಿದ್ರು, ಸುಮ್ಮನೆ ಹೋದ್ರು. ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಇದು ಹೆಸರಿಗೆ ಅಷ್ಟೇ ಶುದ್ಧ ನೀರಿನ ಘಟಕ ಇದು? ಅವರು ಮಾಡಿದ್ರು, ಬಿಲ್ ತಗೊಂಡ್ರು, ಹೋಗ್ಬಿಟ್ರು. ಅದಕ್ಕೆ ನೀರು ಬಿಟ್ಟಿಲ್ಲ, ಇದುವರೆಗೆ ನೀರನ್ನೇ ಇಲ್ಲ ಅದು. ಅಂದ್ರೆ ಇದುವರೆಗೂ ಇದು ಮಾಡಿದ ಇಲ್ಲಿಗೆ ಶುದ್ಧ ಕುಡಿಯೋ ನೀರು ಇಲ್ಲೇ ಇಲ್ಲ. ಇಲ್ಲಿ ಇಲ್ಲ ಮಾಡಿದ ಇಲ್ಲದಕ್ಕೆ ನೀರೇ ಅದ್ರೊಳಕ್ಕೆ ಹೋಗಿಲ್ಲ, ನೀರನ್ನ ಬಿಟ್ಟಿಲ್ಲ, ನೀರು ಒಬ್ರು ಕುಡ್ದಿಲ್ಲ ಇದೆ ಇಲ್ಲಿ. ಮತ್ತೆ ಹೆಸರಿಗಷ್ಟೇ ಮಾಡಿದಾರೆ, ಇದನ್ನ ಹೆಸರಿಗಷ್ಟೇ ಮಾಡಿದ್ದಾರೆ ಅಷ್ಟೇ. ಕಾಂಟ್ರಾಕ್ಟರ್ ಯಾವನ ಅವನು ಬಂದಿಲ್ಲ, ನೀ ಇಲ್ಲಿ ಬಿಲ್ ತಗೊಂಡ್ರು, ತಗೊಂಡೋದ್ರು, ಮಾಡಿದ್ರು ನಡೆಯೋದು. ಇದುವರೆಗೆ ಯಾವನ ಫೋನ್ ಮಾಡಿದ್ರೆ ಮಾತು ಕೇಳ್ತಿಲ್ಲ, ಮೀಡಿಯಾ ಕೊಟ್ಟು ಫೋನ್ ಮಾಡ್ತೀರಿ, ಬರಂಗಿಲ್ಲ. ಅಲ್ಲ, ಇದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವ್ರು ಏನಾದ್ರು ಯಾರು ಬಂದು? ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರು ಹೇಳಿದ್ವಿ, ಎಲ್ಲರೂ ಹೇಳಿದ್ವಿ. ಏನಂತಾರ ಅವ್ರು ಹೇಳಿದ್ರೆ? ಅವ್ರು ಏನಂತಾರೆ, ಫೋನ್ ಮಾಡ್ತಾರೆ, ಅವ್ರು ಬರ್ತು ಅಂತಾರೆ, ಬರಂಗಿಲ್ಲ, ಇದನ್ನ ರಿಪೇರಿ ಮಾಡಂಗಿಲ್ಲ, ಇದ್ರಾಗ ನೀರು ಬಿಡಂಗಿಲ್ಲ. ಸರ್, ಇಲ್ಲಿ ನಮ್ಮನ್ನ ಕರೆಸಿದ್ರಾ? ನಿಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಏನಿಲ್ಲ, ಇಲ್ಲಿವರೆಗೂ ಏನಾಗುತ್ತೆ ಏನಾದ್ರು ಗೊತ್ತಿಲ್ಲ. ಇಪ್ಪಟ್ಟನ್ನ ನೀರು ಬಿಟ್ಟು ಜನಗಳಿಗೆ ನೀರು ಹೊಂದಿಸಂಗ್ ಮಾಡಿ ಈಗನ್ನ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಉದ್ದೇಶ ಏನು? ಈಗಿನ ದಿನದಲ್ಲಿ ನೀರು ಸಿಗೋದೇ ಕಷ್ಟ, ರೆಡಿ ಮಾಡಿ ಹಿಂಗೆ ನಿಲ್ಸಿದ್ರೆ ಈಗ ನಿಂತಿರ್ತಕ್ಕಂಥ ಶುದ್ಧ ನೋಡಿ ಕುಡಿಯೋ ನೀರಿನ ಘಟಕನ ಸರಿಪಡಿಸಿ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತೀರಿ? ಸರಿ, ಓಕೆ. ಇದೆ ಭಾಳ ವರ್ಷದಿಂದ ಇದೆ, ಈ ತರ ನಿಲ್ಲಿಸಿದ್ದಾರೆ. ಇದಕ್ಕೆ ಈ ತರ ನೀರಿಲ್ಲ, ಇದಕ್ಕೆ ಕುಡಿಯಕ್ಕೆ ವ್ಯವಸ್ಥೆ ಇಲ್ಲ. ನೀರು ಕುಡಿಯೋದು ನಾವು ಟ್ಯಾಂಕ್ ನೀರು ಇಟ್ಕೊಂಡು ಹೋಗ್ಬೇಕು, ಕುಡಿಬೇಕು. ಏನನ್ನೋದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ. ನಿಮ್ಗೆ ಕೇಳ್ತಿದ್ವಿ, ಪಂಚಾಯತ್ ಕೇಳಿದ್ವಿ, ಅಲ್ಲಿ ಕೇಳಿದ್ವಿ, ಯಾರು ಮಾಡ್ಲಿಲ್ಲ. ಇದೊಂದು ಸಹಕಾರ ಮಾಡಿ ಕೊಟ್ರೆ ಮುಂದೆ ಅನುಕೂಲ ಆಗತ್ತೆ. ಹಂಗಲ್ಲ, ಈಗ ಇದು ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಇಲ್ಲಿ? ಇದೆಲ್ಲ ಬಹಳ ವರ್ಷ ದಿವಸ ಸರ್. ಇದು 10 ವರ್ಷ ಅಂದ್ಕೊಳ್ರಿ. 10 ವರ್ಷ ಆಯ್ತಾ? 10 ವರ್ಷ ಆಗತ್ತೆ ಅಂದ್ಕೊಳ್ರಿ. ಅಂದ್ರೆ 10 ವರ್ಷ ಆಗೈತಿ ಇದು ಶುದ್ಧ ನೀರಿನ ಘಟಕ ಓಪನ್ ಆಗಿ. 10 ವರ್ಷದಲ್ಲಿ ಎಷ್ಟು ದಿನ ನೀರು ಬಿಟ್ಟಿದ್ದಾರೆ ಇದರಲ್ಲಿ? ಬಿಟ್ಟೇ ಇಲ್ಲ ಸರ್. ನೀರು ಬರ್ತಾಯಿದ್ರೆ ಇವಾಗ ಚೆಕ್ ಮಾಡ್ತಂತಾರೆ, ಚೆಕ್ ಮಾಡಂದ್ರೆ ಏನೋ ಇದೇ ಮಾಡ್ತಾರೆ, ತಿರ್ಗಾ ನಾಳೆ ನಾಡ್ದಾಗ ಬರ್ತೀವಿ ಅಂತಾರೆ, ಹೋಗ್ತಾರೆ, ತಿರ್ಗಿ ಏನು ಬರದೇ ಇಲ್ಲ. ಅಲ್ಲ, ನೀವೀಗ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗೆ, ಈಗ ಸ್ಥಳೀಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗೆ ಏನಾದ್ರು ಮಾತಾಡಿದ್ರ? ಎಲ್ಲ ಆಗೈತೆ ಸರ್, ಎಲ್ಲ ಆಗೈತೆ. ಮಾತಾಡ್ತಿದ್ದಂಗೆ ನಾಳೆ ಬರ್ತೀರಿ, ಎಲ್ಲ ಸದ್ಯ ಆಗೈತೆ, ಅದೇನ್ ಮಾಡ್ತೀವಿ, ನಾಳೆ ಬಂದು ಮಾತಾಡ್ತೀವಿ ಅಂತ ಕೇಳ್ತಾ ಇದ್ರ. ಅದು ಏನೋ ಪರಿಹಾರ ಯಾರು ಒಬ್ರು ಇವತ್ತಿಗೆ ಹೇಳಿಲ್ಲ ಸರ್. ನಿಮ್ಮ ಉದ್ದೇಶ ಏನು? ಈಗಿನ ಕಾಲದಲ್ಲಿ ನೀರು ಸಿಗೋದೇ ಕಷ್ಟ, ಹೆಸರಿಗೆ ಶುದ್ಧ ನೀರಿನ ಘಟಕ ಓಪನ್ ಮಾಡಿ ಇದನ್ನ ಹೆಸರಿಗೆ ಅಷ್ಟೇ ಶುದ್ಧ ನೀರಿನ ಘಟಕ ಆಗಿದೆ, ಇದು ಕುಡಿಯೋಕೆ ಉಪಯೋಗ ಆಗ್ತಿಲ್ಲ ಅಂತ ನೀವು ಹೇಳ್ತಾ ಇದೀರಾ? ಇದಕ್ಕೆ ಉಪಯೋಗ ಆಗ್ತಿಲ್ಲ. ಎಂತೆಂತವ್ರು ಕೇಳ್ತಾ ಇದ್ರೆ, ಬಾಳಪ್ಪ ಬೇಲೂರು ಬಂದ್ರೆ ಒಂದು ಟೈಮ್ ಇಟ್ಕೊಂಡು ಹೋಗ್ಬೋದಂಗ ಗೊತ್ತಿಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರ ಊರಿಗೆ ಒಳ್ಳೇದಾಗತ್ತೆ. ನಿಮ್ಗೇನಿಲ್ಲ, ಇದು ನಿಂತಿರ್ತಕ್ಕಂಥ ಶುದ್ಧ ಕುಡಿಯೋ ನೀರಿನ ಘಟಕನ ಇದು ಮಾಡ್ಕೊಡ್ಬೇಕಂತ ಕೇಳ್ತೀರಿ? ಅದು ಕೇಳ್ಕೊಂತ ಇದೀವಿ. ಊರಿನ ಮುಖಂಡರು ಎಲ್ಲ ನಾವೆಲ್ಲ ನಿಂತ್ಕೊಂಡು ಕೇಳ್ತಾ ಇದೀವಿ. ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ಒಂದ್ ಪರಿಹಾರ ಅಂತ ನಿಮ್ಗೆ ನೆನೆಸ್ಕೊಂಡು ಏನ್ ಮಾಡ್ಬೋದು ನೋಡ್ರಿ. ದಯವಿಟ್ಟು ಸಹಕಾರ ಇದೊಂದು ಮಾಡಿಕೊಡ್ರಿ. ನೀರಿಂದು ಬೋಲು ಇದು ಏನಾಗಿದೆ ಎಲ್ಲಾರನ್ನ ಕೇಳಿದ್ವಿ. ಕೂಡ್ಲಿಗೆ ತಾಲೂಕದು ಜಿನೋಬನಹಳ್ಳಿ ವ್ಯವಸ್ಥೆ ನೀರು ಇದೊಂದು ಮಾಡಿಕೊಟ್ರೆ ಸಹಕಾರ ಮಾಡಿಕೊಡ್ತೀವಿ. ಮಾಡ್ರಪ್ಪ, ಎಲ್ಲ ಸಹಕಾರ ಮಾಡಿಕೊಡ್ರಿ ಅಂತ ಸಹಕಾರ ಮಾಡಿಕೊಡ್ರಿ.